ಭಾರತ ದೇಶದ ದಕ್ಷಿಣದ ಕಾಶಿ ಎಂದು ಕರೆಯಲ್ಪಡುವ ಮಹಾಕೂಟಕ್ಕೆ ಸ್ವಾಗತ ಸ್ನೇಹಿತರೆ. ನಾನು ನಿಮ್ಮ ಪ್ರೀತಿಯ UK ಬ್ಲಾಗರ್ ರಮೇಶ್. ಇವತ್ತು ನಾವು ಬಂದಿವಿ ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನ ಮಹಾಕೂಟಕ್ಕೆ. ಈ ಮಹಾಕೂಟವು ಸುಮಾರು 1602ನೇ ಶತಮಾನದಲ್ಲಿ ಮಂಗಳೇಶ್ವರನು ತನ್ನ ವಿಜಯದ ಸಂಕೇತವಾಗಿ ಹಲವಾರು ದೇವಸ್ಥಾನವನ್ನು ಕಟ್ಟಿಸಿರ್ತಾನೆ. ಅದರಲ್ಲಿ ಪ್ರಮುಖವಾದದ್ದೆಂದರೆ ಈ ಮಹಾಕೋಟೇಶ್ವರ ದೇವಸ್ಥಾನ. ಈ ದೇವಸ್ಥಾನದ ಹಲವಾರು ಮಾಹಿತಿಯನ್ನು ಇದೇ ವಿಡಿಯೋದಲ್ಲಿ ನಿಮ್ಗೆ ತೋರಿಸ್ತಾನೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ. ಬರೀ ಸ್ನೇಹಿತರೆ, ಮೊದಲನೇದಾಗಿ ನಾವು ಇವಾಗ ದೇವಸ್ಥಾನದ ಒಳಗಡೆ ಹೋಗಿಬಿಡೋಣ. ಒಳಗಡೆ ಹೋಗಿಬಿಟ್ಟು ಆ ದೇವರ ಒಂದು ಮೂರ್ತಿಯನ್ನು ಮತ್ತು ಆ ದೇವರ ದರ್ಶನವನ್ನು ಇದೇ ವಿಡಿಯೋದಲ್ಲಿ ನಿಮಗೆ ಮಾಡಿಸ್ತೀನಿ. ಪ್ರತಿಯೊಬ್ಬರು ಈ ವಿಡಿಯೋ ನೋಡ್ತಾ ಇದ್ರು ಎಲ್ಲರೂ ಓಂ ನಮಃ ಶಿವಾಯ ಎಂದು ಒಂದು ಕಮೆಂಟ್ ಮಾಡಿರಿ. ಪ್ರತಿಯೊಂದು ಶಿವನ ದೇವಾಲಯದ ಮುಂದಗಡೆ ನಂದಿ ವಿಗ್ರಹವು ಇರುತ್ತದೆ. ಕಾರಣ ನಂದಿಯು ಪರಶಿವನ ಪರಮ ಭಕ್ತನಾಗಿರುತ್ತಾನೆ. ಹಾಗೆ ನಂದಿಯು ಪರಶಿವನ ಒಂದು ವಾಹನ ಅಂತ ಕರೀತಾರೆ. ಬನ್ನಿ ಸ್ನೇಹಿತರೆ, ಇವಾಗ ನಾವು ಶ್ರೀ ಮಹಾಕೋಟೇಶ್ವರ ದೇವಸ್ಥಾನದ ಒಳಗಡೆ ಹೋಗೋಣ. ನೀವು ನೋಡುತ್ತಿರುವ ಈ ಮೂರ್ತಿಯೇ ಮಹಾಕೋಟೇಶ್ವರ. ಈ ದೇವಸ್ಥಾನದ ಒಳಗಡೆ ನೋಡ್ತಾ ಇರೋ ಅರ್ಚಕರು ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಇರ್ತಾರೆ. ಪ್ರತಿಯೊಬ್ಬರು ಬಂದು ಈ ದೇವರ ದರ್ಶನವನ್ನು ಮಾಡಿಕೊಂಡು ಈ ಮಹಾಕೋಟೇಶ್ವರ ದೇವಸ್ಥಾನದ ಮುಂದುಗಡೆ ನಿಂತಾಗ ಮನದಲ್ಲಿ ಏನು ಶಾಂತಿ, ನೆಮ್ಮದಿ ಮತ್ತು ಸಂತೋಷ ಉಂಟಾಯಿತು. ಕಾರಣ ಅಲ್ಲಿರುವಂತಹ ದೇವರ ಪವಾಡ ಮತ್ತು ಆ ದೇವರಿಗಿರುವ ಶಕ್ತಿ. ನೀವು ಪ್ರತಿಯೊಬ್ಬರು ಈ ಮಹಾಕೋಟಕ್ಕೆ ಬಂದು ಈ ದೇವರ ದರ್ಶನವನ್ನು ಪಡೆದುಕೊಂಡು ಪುನೀತರಾಗಿ ಎಂದು ನಾವು ಕೇಳಿಕೊಳ್ತೇವೆ. ಬನ್ನಿ ಸ್ನೇಹಿತರೆ, ಇವಾಗ ದೇವಸ್ಥಾನದ ಮುಂದುಗಡೆ ಇರುವ ಹಲವಾರು ಜ್ಯೋತಿರ್ಲಿಂಗಗಳಂತ ನಿಮ್ಗೆ ತೋರಿಸ್ತೀವಿ. ಇಲ್ಲಿ ಹಲವಾರು ಜ್ಯೋತಿರ್ಲಿಂಗಗಳದಾವ. ಕಾಶಿಗೆ ಹೋಗೋ ಯಾರಿಗಾಗಲ್ವಲ್ಲ, ಬಂದು ಈ ಜ್ಯೋತಿರ್ಲಿಂಗಗಳನ್ನು ನೀವು ನೋಡುವುದರಿಂದ ಕಾಶಿಗೆ ಹೋದಷ್ಟೇ ನಿಮಗೆ ಪುಣ್ಯ ಸಿಗುತ್ತದೆ. ಇಲ್ಲಿ ನೀವು ನೋಡುತ್ತಿರುವ ದೇವಸ್ಥಾನ ಯಾವುದೆಂದರೆ ಶ್ರೀ ವೀರಭದ್ರೇಶ್ವರ ದೇವಸ್ಥಾನ. ಈ ದೇವಸ್ಥಾನವು ನಮ್ಮ ಮನೆ ದೇವರಾಗಿದೆ. ಹಾಗಾಗಿ ನಾವು ಇಲ್ಲಿ ಒಂದು ನಮಸ್ಕಾರ ಮಾಡೋಣ, ಹಾಗೆ ಮುಂದುಗಡೆ ಹೋಗೋಣ. ಬನ್ನಿ ಸ್ನೇಹಿತರೆ, ಯಾರಿಗೆಲ್ಲ ಈ ದೇವರ ದರ್ಶನ ಮಾಡ್ಕೊತ ಇದ್ದೀರಾ ನಿಮಗೆಲ್ಲರೂ ಆಯುರಾಗ್ಯ ಸಂತೋಷವನ್ನು ಕೊಡಲಿ. ಹಾಗೆ ಈಗ ನೋಡ್ತಾ ಇದ್ದಲ್ಲ, ಇದು ಕೂಡ ಒಂದು ಮಹಾ ಶಿವಲಿಂಗ. ಇಲ್ಲಿ ಸಹ ಒಂದು ಮಹಾ ಶಿವಲಿಂಗವಿದೆ. ನೋಡ್ತಾ ಇರ್ಬೋದು ಈ ದೇವಸ್ಥಾನದ ಕಟ್ಟಡಗಳು ಯಾವ ರೀತಿಯಾಗಿ ಬೀಳೋ ಪರಿಸ್ಥಿತಿಗೆ ಬಂದವ. ಇದನ್ನು ಜನಗಳು ಈಜಾಡಿ ಬಂದ್ಬಿಟ್ಟು ತಮ್ಮ ಬಟ್ಟೆಗಳನ್ನು ಬದಲಾಯಿಸುವ ಸಲುವಾಗಿ ಈ ದೇವಸ್ಥಾನವನ್ನು ಯೂಸ್ ಮಾಡ್ಕೊತಿದ್ದಾರೆ. ಅಲ್ಲಿ ಇರೋ ಸಿಬ್ಬಂದಿಗಳು ಏನು ಮಾಡ್ತಾರಂತ ಗೊತ್ತಿಲ್ಲ. ಪ್ಲೀಸ್ ದಯವಿಟ್ಟು ಆ ಶಿವಲಿಂಗಗಳನ್ನು ಸರಿಯಾದ ರೀತಿಯಲ್ಲಿ ನೋಡಿಕೊಳ್ಳುವ ಜವಾಬ್ದಾರಿಯನ್ನು ನಿಮಗೆ ವಹಿಸಿರ್ತಾರೆ. ಪ್ರತಿಯೊಬ್ಬರು ಸಿಬ್ಬಂದಿಗಳು ದಯಮಾಡಿ ಆ ಶಿವಲಿಂಗಗಳನ್ನು ಸರಿಯಾದ ರೀತಿಯಾಗಿ ನೋಡಿಕೊಳ್ಳಿ. ನೋಡ್ತಾ ಇರ್ಬೋದು ಸ್ನೇಹಿತರೆ, ಇಲ್ಲಿ ಸಹ ಒಂದು ಶಿವಲಿಂಗವಿದೆ. ಕಾರಣ ಇಲ್ಲಿ ಜ್ಯೋತಿರ್ಲಿಂಗಗಳನ್ನು ಸ್ಥಾಪಿಸಲಾಗಿತ್ತು. ಇಲ್ಲಿ 100 ಜ್ಯೋತಿರ್ಲಿಂಗಗಳು ಅದಾವ. ಇನ್ನೂ ಒಂದಾಗಿದ್ರೆ ದಕ್ಷಿಣದ ಕಾಶಿ ಅಂತ ಕರೀತಾ ಇದ್ರು. ಒಂದು ಶಿವಲಿಂಗಗಳು ಕಮ್ಮಿ ಇರುವ ಕಾರಣ ಇದನ್ನು ದಕ್ಷಿಣದ ಕಾಶಿ ಅಂತ ಕರೆಯ ಒಂದು ಶ್ರೇಷ್ಠತೆಯನ್ನು ಕಳೆದುಕೊಂಡಿದೆ ಅಂತ ಹೇಳ್ತಾ ಇರ್ಬೋದು. ಬನ್ನಿ ಸ್ನೇಹಿತರೆ, ಹಲವಾರು ದೇವಾಲಯಗಳನ್ನು ಈಗ ನಾವು ತೋರಿಸ್ತಾ ಹೋಗ್ತೇನೆ. ಈ ದೇವಸ್ಥಾನದ ಒಳಗಡೆ ನೋಡ್ತಾ ಇರ್ಬೋದು ಮೇಲ್ಛಾವಣಿಗೆ ಹಲವಾರು ಕಲಾಕೃತಿಗಳನ್ನು ನಿರ್ಮಿಸಲಾಗಿದೆ ಮತ್ತು ಸುಂದರವಾಗಿ ಕೆತ್ತಲಾಗಿದೆ. ಬನ್ನಿ ಸ್ನೇಹಿತರೆ, ಈಗ ಮುಂದ್ಗಡೆ ಹೋಗೋಣ. ದೇವಸ್ಥಾನದ ಒಳಗಡೆ ನೀವು ನೋಡುತ್ತಿರುವಂಥ ಈ ಪುಷ್ಕರಣಿ ಅಥವಾ ಕೊಳವು ಸುಂದರವಾಗಿ ನಿರ್ಮಾಣಗೊಂಡಿದೆ. ಹಲವಾರು ಭಕ್ತರು ಬಂದು ಇಲ್ಲಿ ತಮ್ಮ ಸ್ನಾನವನ್ನು ಮಾಡಿಕೊಂಡು
ಇಲ್ಲಿ ಪುನೀತರಾಗಿ ದೇವರ ದರ್ಶನವನ್ನು ಮಾಡಿಕೊಳ್ಳಲು ಸಹ ಇಲ್ಲಿ ಒಂದು ಅವಕಾಶವನ್ನು ಕೊಡಲಾಗಿದೆ. ದಯವಿಟ್ಟು ಯಾರು ಶಾಂಪೂವನ್ನು ಬಳಸಿಕೊಂಡು ಈ ಪುಷ್ಕರಣಿ ಅಥವಾ ಕೊಳದಲ್ಲಿ ಈಜಬಾರದೆಂದು ನಾವು ಕೇಳಿಕೊಳ್ತಾ ಇದ್ದೇವೆ. ಬನ್ನಿ ಸ್ನೇಹಿತರೆ, ಈಗ ನಾವು ದೇವಸ್ಥಾನದ ಮುಂದುಗಡೆ ಇರುವ ಇನ್ನೊಂದು ಒಂದು ಪವಿತ್ರವಾದ ಒಂದು ಕೊಳವನ್ನು ನಿಮ್ಗೆ ತೋರ್ಸಕ್ಕೆ ಹೋಗ್ತೀನಿ. ಬನ್ನಿ ಸ್ನೇಹಿತರೆ, ಮುಂದೆ ಹೋಗೋಣ. ಯಾರಿಗೆಲ್ಲ ಮಕ್ಕಳಾಗಿರುವುದಿಲ್ಲ ಅವರೆಲ್ಲ ಬಂದು ಈ ಪುಷ್ಕರಣಿಯಲ್ಲಿ ಸ್ನಾನ ಮಾಡಿ ಈ ತೊಟ್ಟಲಕ್ಕೆ ನಿಮ್ಮ ಒಂದು ಬೇಡಿಕೆಯನ್ನು ಬೇಡಿಕೊಂಡು ದೇವರ ದರ್ಶನವನ್ನು ಪಡೆದುಕೊಂಡರೆ ಮುಂದೆ ಒಂದು ವರ್ಷದಲ್ಲಿ ನಿಮ್ಮ ಮಕ್ಕಳಾಗುತ್ತ ಒಂದು ವಾಡಿಕೆ ಇದೆ ಸ್ನೇಹಿತರೆ. ಈ ವಿಡಿಯೋ ಇಷ್ಟ ಸ್ನೇಹಿತರೆ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ರತಿಯೊಬ್ಬರು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮಸ್ಕಾರ.